ಇವತ್ತು ನಾನು ಮತ್ತು ನನ್ನ ತರಲೆ ಗ್ಯಾಂಗು ಎಲ್ಲ ಕೆಲಸ ಮಾಡಿ ದಬಾಕಿದ್ದು ಸಾಕಾಯಿತು ಅಂತೇಳಿ ಬಾಳೆಕಾಯಿ ಅಂಗಡಿಯಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಊರಿಂದ. ಊರಿಗೆ ಏನಕ್ಕೆ ಹೋಗಿದ್ದೀವಿ, ಏನು ಎತ್ತ ಅಂತ ಎಂಡ್ವರೆಗೂ ವ್ಲಾಗ್ ನೋಡಿ ಸೊ ಗೊತ್ತಾಗುತ್ತೆ. ಇಲ್ಲಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ವೆದರು ತುಂಬ ಚಿಲ್ಲಾಗಿದೆ. ಬಟ್ ಚಳಿ ಒಂಚೂರು ಅನ್ನಿಸ್ತಾ ಇಲ್ಲ. ಆದರೆ ನಮ್ಮ ಬೆಂಗಳೂರಲ್ಲಿ 6 ಗಂಟೆ ಆಗ್ತಿದ್ದಂಗೆ ಅದು ಎಲ್ಲಿರುತ್ತೋ ಚಳಿ ಗೊತ್ತಿಲ್ಲ, ಅಷ್ಟು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ನಾವೆಲ್ಲ ಉಳ್ಕೊಂಡಿದ್ದು ನಮ್ಮ ಚಿಕ್ಕಿ ಮನೆಯಲ್ಲಿ. ಇವರು ನಮ್ಮ ಚಿಕ್ಕಿ ಮತ್ತು ಈ ನನ್ನ ತಂಗಿಯರು. ಅವರು ಇನ್ನೇನಿಲ್ಲ ಬೈತಾ ಇದ್ದಾರೆ, ಏನು ವ್ಲಾಗ್ ಮಾಡೋದು ಬಿಟ್ಟು ಇನ್ನೇನು ಕೆಲಸ ಇಲ್ಲ ಇವಳಿಗೆ ಅಂತ ಅಂದ್ಕೊಂಡು. ಬಟ್ ಸ್ಟಿಲ್ ವ್ಲಾಗ್ ಮಾಡೋದು ಇತ್ತೀಚೆಗೆ ನನಗೆ ಪ್ಯಾಷನ್ನು ಇಲ್ಲಾಂದರೆ ಹುಚ್ಚೋ ಒಂದು ಅರ್ಥ ಆಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಬನ್ನಿ ಈಗ ನನ್ನ ಜೊತೆ ನಿಮ್ಮನ್ನು ಕೂಡ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಈ ಊರಲ್ಲಿ ಇಲ್ಲಿ ಒಂದು ಹೋಟೆಲ್ ಇದೆ. ಈ ಒಂದೇ ಹೋಟೆಲಲ್ಲ, ಸುಮಾರು ಹೋಟ್ಲಿದೆ. ಬಟ್ ಚೆಕ್ ಪೋಸ್ಟಲ್ಲಿ ಈ ಹೋಟೆಲಲ್ಲಿ ನಮಗೆ ಪರ್ಸ್ನಲಾಗಿ ಟಿಫನ್ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ದೋಸೆ ಮತ್ತು ಇಡ್ಲಿ. ಈ ಒಂದು ದೋಸೆ ಕೊಡ್ತಾರೆ, ಒಬ್ಬರು ಕೈಲೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿನ ಸ್ಪೆಷಾಲಿಟಿ ಏನು ಗೊತ್ತಾ, ಇಡ್ಲಿ. ಆ ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿರುತ್ತೆ ಗೊತ್ತಾ, ಟೇಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈ ಇಡ್ಲಿಗೆ 3 ಟೈಪ್ಸ್ ಆಫ್ ಚಟ್ನಿ ಕೊಟ್ಟಿದ್ರು. ಒಂದು ಈರುಳ್ಳಿ ಚಟ್ನಿ, ಇನ್ನೊಂದು ದಾಲು ಮತ್ತು ಕೊಕೊನಟ್ ಚಟ್ನಿ. ತುಂಬಾ ಟೇಸ್ಟಿಯಾಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ನಮ್ಮ ಅಜ್ಜಿಯವರ ತಮ್ಮನ ಮನೆಗೆ, ಅಂತಂದರೆ ಚಿಕ್ಕೋಳೆ ಅಂತ ಅಂದ್ಬಿಟ್ಟು. ಇದು ಬಂದು ಚಾಮರಾಜನಗರ ಡಿಸ್ಟಿಕಲ್ಲಿರೋದು. ನಾವೆಲ್ಲ ಇಲ್ಲಿ ವರ್ಷದ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ನಮ್ಮ ತಾತವರ ವರ್ಷದ ಕಾರ್ಯಕ್ಕೆ. ಸೊ ಈ ಕಡೆ ನೋಡಿ, ಒಂದು ಕಡೆಯಿಂದ ಎಲ್ಲ ತೋರಿಸ್ಕೊಂಬರ್ತಾ ಇದ್ದೀನಿ ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಒಂದು ಕಡೆ ಎಡೆಗೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಮನೆ ಒಳಗಡೆ. ಸೊ ಇವರು ಇದೆಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲ ಆಚೆ ಕಡೆ ಒಂದು ರೌಂಡ್ ಸುತ್ತಾಡ್ಕೊಬರೋಣ ಅಂತ ಬಂದಿದ್ದೀವಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಕೆಲಸ ಮಾಡೋಕ್ಕೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಬಾಳೆಕಾಯಿ ಚಿಪ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಮಾಲ್ ಕರೆಕ್ಷನ್, ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಕೆ ಹೋಗಿದ್ದೀವಿ. ನಾವೇನಾದ್ರೂ ಇಲ್ಲಿ ಕೆಲಸ ಕೇಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಥರ ನೋಡ್ಬಿಟ್ಟು ಅರ್ಧ ಗಂಟೆ ನೀವು ಕೆಲಸ ಮಾಡಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾರೆ. ನಾನು ಫಸ್ಟ್ ಟೈಮ್ ಬಾಳೆಕಾಯಿ ಚಿಪ್ಸ್ ಮಾಡೋದನ್ನ ನೋಡಿದ್ದು. ಇವರು ಎಷ್ಟು ನೀಟಾಗಿ ಮಾಡ್ತಾಯಿದ್ರು ಗೊತ್ತಾ, ತುಂಬ ಸ್ಪಾಂಟೇನಿಯಸ್ ಆಗಿ. ಒಂದು 4 ಮೆಂಬರ್ಸ್ ಇದ್ದರು ಅಷ್ಟೇ. ಅಲ್ಲಿ ಬಾಳೆಕಾಯಿನ ನೀಟಾಗಿ ಪೀಲ್ ಮಾಡಿಬಿಟ್ಟು, ಮಷಿನ್ ಇದೆ, ಮಷಿನಲ್ಲಿ ಸ್ಲೈಸ್ ಆಗಿ, ಅದು ಪ್ಯೂರ್ ಕೊಕೊನಟ್ ಆಯಿಲ್ ಅಂತ ಇದು, ಅದರಲ್ಲಿ ಮಾಡ್ತಾರದು. ಮತ್ತು ಇಟ್ಟಿಗೆ ಅಂತಾರಲ್ಲ, ಇಟ್ಟಿಗೆ ಒಲೆ ಅಂತಾರಲ್ಲ, ಅದರಲ್ಲಿ ಮಾಡ್ತಾ ಇದ್ದಿದ್ದು. ನಾನು ಫಸ್ಟ್ ಟೈಮ್ ಈ ಒಂದು ಪ್ರಾಸೆಸ್ನ ನೋಡಿದ್ದು. ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ಒಂದಷ್ಟು ಬಾಳೆಕಾಯಿ ಚಿಪ್ಸ್ನ ಮನೆಗೆ ಪಾರ್ಸಲ್ ಕೂಡ ತೊಗೊಂಡು ಡ್ಯಾಮ್ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಚಿಕ್ಕೋಳೆ ರಿಸರ್ವಾಯರ್ ಇದು ಲೊಕೇಟ್ ಆಗಿರೋದು ಚಾಮರಾಜನಗರ ಡಿಸ್ಟ್ರಿಕ್ಕಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಡ್ಯಾಮ್ ಹತ್ರ ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆ ಟೈಮ್ ಪಾಸ್ ಮಾಡಿದ್ವಿ ಮತ್ತು ಎಷ್ಟು ಚೆನ್ನಾಗಿತ್ತು, ನನ್ನ ಒಂದು ಮೆಮೊರೀಸ್ ಎಲ್ಲ ಏನು ಇಲ್ಲಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.